ಮಾಡಿದ್ದಾರೆ. ಅದನ್ನು ಆಳುವಂತ ಅನಸ ಚಕ್ರವರ್ತಿ ದಶರಥ ಚಕ್ರವರ್ತಿಗಳಿಗೆ 3 ಹೆಣ್ಣಿನಲ್ಲಿ 4 ಮಕ್ಕಳು, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎನ್ನುವುದಾಗಿ. ಕಾರಣಾಂತರದಿಂದ ತನಗಾಗಿ ಇರುವಂತಹ ಸಿಂಹಾಸನವನ್ನು, ದೇಶಕೋಶಗಳನ್ನು ತ್ಯಜಿಸಿ ಪಿತೃವಾಕ್ಯ ಪರಿಪಾಲನಾ ಧುರಂಧರನಾಗಿ ಪ್ರಭು ಶ್ರೀರಾಮಚಂದ್ರ ವನಾಭಿಗಮನವನ್ನು ಮಾಡಿದರಂತೆ. ವನಾಭಿಗಮನ ಮಾಡಿ ಪರ್ಣಕುಟೀರವನ್ನು ಪಂಚವಟಿಯಲ್ಲಿ ನಿರ್ಮಿಸಿಕೊಂಡು ವಾಸಿಸುತ್ತಿರುವಾಗ ದುಷ್ಟ ರಾಮನ ಸತಿ ಸೀತಾಮಾತೆಯನ್ನು ಕದ್ದೊಯ್ದನಂತೆ. ಅನ್ವೇಷಣೆಗೆ ಹೊರಟಂತಹ ರಾಮನಿಗೆ ಭೇಟಿಯಾಗಿರುವುದು ಸುಗ್ರೀವನದ್ದು. ಮಧ್ಯದಲ್ಲಿ ಪಂಪಾ ಸರೋವರದ ತೀರದಲ್ಲಿ ಆಂಜನೇಯ ಎನ್ನುವಂತಹ ಕವಿ ರಾಮನ ಪದಮೂಲದಲ್ಲಿ ಬಿದ್ದು ದಾಸತ್ವವನ್ನು ಬೇಡಿಕೊಂಡಾಗ ಆಂಜನೇಯನಿಗೆ ತನ್ನ ದಾಸನಾಗಿರುವುದಕ್ಕೆ ವಿಫಲವಾಗಿರುವಂತಹ ಅವಕಾಶವನ್ನು ಕೊಟ್ಟು ಕರುಣೆ ತೋರಿ ಉದ್ಧರಿಸಿರುವಂತಹ ಪ್ರಭು ಶ್ರೀರಾಮಚಂದ್ರ ವಾಲಿ ನಿಗ್ರಹಣವನ್ನು ಮಾಡಿ ಸುಗ್ರೀವನ ಸಖ್ಯವನ್ನು ಬಳಸಿಕೊಂಡು ಸೀತಾನ್ವೇಷಣೆಗೆ ಮುಂದಾದಂತಹ ಸಂದರ್ಭದಲ್ಲಿ ದಕ್ಷಿಣ ಪಥದಲ್ಲಿ ಮುಂದಾದಾಗ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಮಹಾಸಾಗರ ಕಂಡಿತು. ಸಾಗರದಾಚೆ ಇರುವಂತಹ ಲಂಕೆಯನ್ನು ಸೇರುವ ಬಗೆಯೇ ಎಂದು ಯೋಚಿಸುತ್ತಿದ್ದಂತೆ ಜಾಂಬವನ ಅಂಕೋಣದಂತೆ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಮಹಾಸಾಗರವನ್ನು ಉಲ್ಲಂಘಿಸಿ ಸೀತಾನ್ವೇಷಣೆಗೆಂದು ಬಂದಿರುವಂತಹ ಪ್ರಭು ಶ್ರೀರಾಮಚಂದ್ರನ ದಾಸಾನುದಾಸ ಆಂಜನೇಯ ನಾನು, ಮಾರುತಿ ನಾನು ತಾಯಿ. ಶಿವ ಯಾಕೆಂದ್ರೆ ವಾನರನೊಬ್ಬ ಶತಯೋಜನೆ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು ಲಂಘಿಸಿ ಬಂದಿದ್ದಕ್ಕೆ ಈ ಪ್ರಪಂಚದಲ್ಲೇ ಹಿಂದೆ ಸಾಕ್ಷಿಯೇ ಸಿಕ್ಕಿದ್ದಿಲ್ಲ. ಹಾಗಿದ್ರೆ ಇದನ್ನು ಹೇಗೆ ನಂಬುವುದು? ಇಲ್ಲ, ನಂಬಿದೆ ಅಂತಾದ್ರೆ ಮತ್ತಿಷ್ಟು ಕಷ್ಟದ ಕೋಟಲಿಗೆ ನಾನು ಸಿಗ್ತೇನೆ. ಹಾಗಾಗಿ ನಂಬಲಾರೆ. ತಾಯಿ ಇಂತಹ ಆತಂಕಕ್ಕೆ ಒಳಗಾದ್ರೆ ತಪ್ಪಲ್ಲ. ಹಾವನ್ನು ಕಂಡು ಹೆದರಿದವರು ಹಗ್ಗವನ್ನು ಕಂಡು ಹೆದರುತ್ತಾರಂತೆ. ದುಷ್ಟ ರಾಕ್ಷಸರ ನಡುವೆ ಬಂತಹ ಈ ತಾಯಿ ಕ್ಷಣ ರಕ್ಕಸರ ಮಾಯೆಯನ್ನು ಕಂಡು ಅನುಭವಿಸಿದವು. ನಾನು ಮಾಯಾವಿಯನ್ನೇ ಭಾವಿಸಿಬಿಟ್ರೆ ಹಾಗಾದ್ರೆ ತಾಯಿಗೆ ತಿಳಿಸಿ ಹೇಳಬೇಕು. ಏನ್ ಹೇಳುವುದು? ರಾಮ ಹೇಳಿದ ಕತೆ ಉಂಟಲ್ಲ, ಅಮ್ಮ ಚಿತ್ರಕೂಟ ನಮ್ಮೊಡೆಯ ಪ್ರಭು ಶ್ರೀರಾಮಚಂದ್ರ ನಾನು ಹೊರಟ ಆ ಸಂದರ್ಭದಲ್ಲಿ ಮಗು ಹನುಮ ಸೀತೆ ನೀನು ನನ್ನಿಂದ ನಾವು ಹಿಡಿದುಪಟ್ಟವ ಎನ್ನುವುದನ್ನು ನಂಬಲಿಕ್ಕಿಲ್ಲ ಕಂದ. ಅಂತಹ ಸಮಯ ಸನ್ನಿವೇಶಗಳು ಒದಗಿದವು ಎಂದಾದಾಗ ತಮ್ಮಿಬ್ಬರ ದಾಂಪತ್ಯ ಜೀವನದ ಮಧ್ಯದಲ್ಲಿ ನಡೆದಿರುವಂತಹ ಕೆಲವು ವಿಶೇಷ ಘಟನೆಗಳನ್ನು ಹೇಳ್ತೇನೆ. ಅದನ್ನು ಅರುಹು ಎಂದು ನನ್ನಲ್ಲಿ ನನ್ನ ಪ್ರಭು ಶ್ರೀರಾಮಚಂದ್ರ ಹೇಳಿದರು. ಅಮ್ಮ, ಆ ಹೊತ್ತು ತಾವು ಚಿತ್ರಕೂಟದಲ್ಲಿರುವಾಗ
ವಿನೋದಕ್ಕೆಂದು ಜಲಕೇರಿ ಆಡುವುದಕ್ಕೆ ಮುಂದಾದರಂತೆ. ಜಲಕೇರಿ ಆಡುತ್ತಾ ಇರುವಾಗ ನನ್ನೊಡೆ ಪ್ರಭು ಶ್ರೀರಾಮಚಂದ್ರ ಒಮ್ಮೆ ನಿಮ್ಮನ್ನು ಹೀಗೆ ಮುಂಗೈಯಲ್ಲಿ ಎತ್ತಿ ಪಟ್ಟಂತ ಬಿಸಾಡಿದರಂತೆ. ವಿನೋದಕ್ಕಾಗಿ ಬಿಸಾಡಿದರು. ತಾವು ಕೋಳೋ ತಪ್ಪಿದಿರಂತೆ. ಏನಮ್ಮ? ಅಮ್ಮ, ಕಾಕಾಸುರ ನಿಮ್ಮನ್ನು ಕಾಡುವುದಕ್ಕೆ ಬಂದಾಗ ಕೈಯಲ್ಲಿರುವಂತಹ ಗರ್ಭೆಯನ್ನೇ ಅಭಿಮಂತ್ರಿಸಿ ಕಾಕಾಸುರನ ಮೇಲೆ ಪ್ರಭು ಶ್ರೀರಾಮಚಂದ್ರ ಪ್ರಯೋಗಿಸಿದರಂತೆ. ಕಾಕಾಸುರನನ್ನು ಒಟ್ಟಿಸಿಕೊಂಡು ಆ ಗರ್ಭೆ ಸಾಗಿತು ಅಸ್ತ್ರವಾಗಿ. ಎಲ್ಲೆಲ್ಲೋ ದೇಹಿ ತ್ರಾಹಿ ತ್ರಾಹಿ ಎಂದು ಕಾಕಾಸುರ ಬೇಡಿದರೂ ರಕ್ಷಣೆ ಸಿಗದ ಕಾಲದಲ್ಲಿ ಬಂದು ಪ್ರಭು ಶ್ರೀರಾಮಚಂದ್ರನ ಪದಮೂಲವನ್ನೇ ಹಿಡಿದುಕೊಂಡದಂತೆ ರಾಮ ಕ್ಷಮಿಸಿದ್ದಾರೆ ಎಂಬ ವಿಷಯ ಹೇಳಿದ್ದಾರೆ. ಏನಮ್ಮ? ಅಮ್ಮ, ನಿಮ್ಮ ಪಾದದಲ್ಲಿ ಪದ್ಮರೇಖೆ ಇದೆ ಅಂತ ತಾಯಿ. ತೊಡೆಯಲ್ಲಿ ಮತ್ಸ್ಯಲಾಂಛನ ಉಂಟಂತೆ. ಅಮ್ಮ, ಏನ್ ಮಾಡುವುದು? ನನ್ನಮ್ಮ ಯಾರು ಹೇಳಿದ್ರು ಏನು ಹೇಳಿದ್ರು ಒಪ್ಪುತ್ತಾ ಇಲ್ವಲ್ಲ, ಏನು ಮಾಡು? ಅಂಗನೇ ಕೇಳಿ